ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ. ನಾನು ಆರಾಮದೀನಿ. ನಾ ಈಗ ಬಂದಿದ್ದ ಪಿಜ್ಜಾ ಹಟ್ಟಿಗೆ. ಸೊ ಇಲ್ಲೇ ಪಾಟೀಲ್ ಪ್ಲಾನೆಟಿಗೆ ಹೋಗಿ ಒಂದು ಸ್ವಲ್ಪ ಗ್ರೋಸರೀಸ್ ಅಷ್ಟು ಶಾಪಿಂಗ್ ಮಾಡ್ಕೊಂಬಂದೆ. ನಾ ಹೊಂಟೀನಿ ಬೆಂಗಳೂರಿಗೆ. ಸೊ ಫೈನಲಿ ಜಾಬ್ ಮಾಡಕ್ಕೆ ಹೊಂಟೀನಿ. ಹಾಗೆ ಒಂದು ಸ್ವಲ್ಪ ಏನೇನು ಬೇಕಲ್ಲ ಅವು ಗ್ರೋಸರೀಸ್ ಆಯ್ತು, ಮತ್ತು ನಂಗೆ ಏನೇನು ಬೇಕಲ್ಲ ಅವೆಲ್ಲ ಒಂದು ಸ್ವಲ್ಪ ತೊಗೊಂಡಿನಿ. ಇಲ್ಲಿನ ಪಿಜ್ಜಾ ಹಟ್ ಒಳಗೆ ಮೋಮೋ ಮಿಯಾ ಪಿಜ್ಜಾ ಆರ್ಡ್ರ್ ಮಾಡೀನಿ. ಸೊ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ ಹೇಳಿ. ಟೇಸ್ಟ್ ನೋಡ್ತೀನಿ ಹೆಂಗದ ಅಂತ ಹೇಳ್ತೀನಿ ಫಸ್ಟ್. ಏಕ್ ನಂಬರ್ ಮಸ್ತ. ಇದ್ರಾಗಿಂದ ಮೋಮೋಸ್ ತಿನ್ನೋಣ ಈಗ. ಮೋಮೋಸ್ ಸೊ ಪಿಜ್ಜಾ ಆ್ಯಂಡ್ ಮೋಮೋಸ್ ಬಂದು ನನ್ನ ಫೇವ್ರೇಟ್ ಥಿಂಗ್. ಸ್ಪೆಷಲ್ ಮೋಮೋಸ್ ಅಂದ್ರೆ ನಂಗೆ ಭಾಳ ಇಷ್ಟ. ಸೊ ಫಸ್ಟ್ ಏನು ಮೋಮೋಸ್ ತರಿಸಿದ್ದೆಲ್ಲ ಮೋಮೋ ಪಿಜ್ಜಾ. ಆ ಮೋಮೋಸ್ ಒಂದು ಐ ಥಿಂಕ್ ಓಲ್ಡ್ ಏನೋ ಗೊತ್ತಿಲ್ಲ ನನಗೆ, ಏನು ಯಾವಾಗಿಂದಿದ್ದು ಗೊತ್ತಿಲ್ಲ. ಬಟ್ ಒಂದು ಸ್ವಲ್ಪ ಸ್ಮೆಲ್ ಬರತ್ತಿದ್ದು, ಅದಕ್ಕಂತ ಹೇಳಿ ಎಲ್ಲ ಕ್ಯಾನ್ಸಲ್ ಮಾಡಿಸಿದೆ. ಎಲ್ಲ ಇಲ್ದಿನಾಗ ಸ್ಮೆಲ್ ಬರತ್ತದ ಅಂತ ಹೇಳ ನಾ ಆಯ್ತು ಸರ್ ನಿಮ್ಗೆ ಇನ್ನೊಂದು ಮಾಡಿಕೊಡ್ತೀನಿ ಅಂತಂದ್ರು ಅವರು. ಸೊ ಅದಕ್ಕಿಂತ ಮುಂಚೆ ನಾ ಏನು ಮಾಡಿ ನಾ ಅದ್ರದ್ದು ಏನಿರ್ತದಲ್ಲ ಮೋಮೋಸ್ ಅಷ್ಟು ಬಿಟ್ಟು ಉಳ್ಕಾದೆಲ್ಲ ಪಿಜ್ಜಾ ತಿಂದ್ಬಿಟ್ಟೀನಿ. ಸೊ ಇನ್ನೊಂದು ಪಿಜ್ಜಾ ತರಿಸ್ಕೊಂಡೇನಿ ಹೇಳ್ಬೇಕಂದ್ರೆ. ಸೊ ಪ್ರಾಫಿಟ್ ಬ್ರೋ. ನಾನು ಬೈ ಒನ್ ಗೆಟ್ ಒನ್ ಪಿಜ್ಜಾ ಆಗಿಬಿಡ್ತು ನನಗೆ ಹೇಳ್ಬೇಕಂದ್ರೆ. ಈಗ ನಾನು ಅನ್ಕೊಂಡಿದ್ದೆ ನಿಮಗೆ ಮೋಮೋಸ್ ಇದು ಆಗ್ಯಾವಲ್ರಿ, ನಿಮಗೆ ಹೊಸ ಮೋಮೋಸ್ ಮಾಡಿಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನನಗೆ ಮಾತ್ರ ಹೊಸ ಪಿಜ್ಜಾನೇ ಕೊಡ್ತಾರಂತೆ. I got the phone with you. ಇಲ್ಲ ಬರುತ್ತೆ. ಅವೆಲ್ಲ ಮಾಡ್ಲಾಕತ್ತಾರಲ್ಲ ನೋಡಿ, ಚಂದ ಮಾಡ್ಯಾರಿದೆಲ್ಲ ನೋಡ್ಲ. ಮ್ಯಾಲ ಹಳದಿ ಮಾಡ್ಯಾರಲ್ಲ, ಅವಾಗ ಇದನ್ನ ಮಾಡ್ಯಾರ, ಆರೆಂಜ್ ಕಲರ್ ಮಾಡ್ಯಾರ. ಮಾತಾಡ್ತಾವ ಯಾವ್ದು ಮಾಡಿ ಮಾಡುಗಳಿಗೆ ಅದೆಲ್ಲ ಮಾಡ್ಯಾರ. My favorite chunky plate. ಮುಂದಕ್ಕೆ ಬರ್ತಾನು ಅಪ್ಪ. ಹೆಲೋ ಗಾಯ್ಸ್, ನಾ ಇಲ್ಲಿ ನಮ್ಮ ಅಜ್ಜಿ ಊರಾಗಿಂದ ಲಕ್ಷ್ಮೀ ಗುಡಿಗೆ ಬಂದೀನಿ. ಸೊ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮ ಅಜ್ಜ ಅವ್ರ ಟಿ ವಿ ಎಸ್ ಮ್ಯಾಗಿಂದ ಬಂದೀನಿ ಇಲ್ಲಿ. ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ನಂತರ ಮಡ್ಡಿ ಸಿದ್ಧಗಷ್ಟು ಹೋಗಿ ಬರ್ತೀನಿ. ಮಡ್ಡಿ ಸಿದ್ಧ ದೇವ್ರಿಗಷ್ಟು ಹೋಗಿ ಅಲ್ಲಷ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ ಮನೆಗೆ. ನಾವಿಲ್ಲಿ ಸಣ್ಣಾಗಿದ್ದಾಗ ಪ್ರತಿ ಸಂಡೇ ಬರ್ತಿದ್ವಿ. ಇಲ್ಲಿ ಪ್ರಸಾದ ಇರ್ತಿತ್ತು. ಸೊ ಮುಂಜಾನೆ ಎದ್ದು ಜಳಕ ಮಾಡಿ ನಮ್ಮ ಮನೆಯಾಗಿನೂ ಒಂದು ಸ್ವಲ್ಪ ನನ್ನ ಚಿಲ್ಲೆ ಮಿಲ್ಲೆ ನನ್ನ ಏಜ್ದವ್ರು ಇರ್ತಿದ್ರಲ್ಲ, ಅವರೆಲ್ಲರೂ ಕೂಡಿ ಈ ಸಂಡೇ ಇಲ್ಲಿ ಬರ್ತಿದ್ವಿ. ಇಲ್ಲಿ ಮುಂಜಾನೆ ಪ್ರಸಾದದಿಂದ ನಾಷ್ಟ ಮಾಡ್ಕೊಂಡು ಒಂದಿಟ್ಟು ಇಲ್ಲೇ ಹಂಗೆ ಅಡ್ಡಾಡಿ ಮಾಡಿ ಆಟ ಆಡಿ, ಇಲ್ಲೇನಿಲ್ಲಿ ಗಿಡಕ್ಕೆ ಅಂತಲ್ಲ ಈ ಗಿಡದೊಳಗೆ ಅಲ್ಲಿ ಒಳಗದು ಕುತ್ಕೊಂಡು ಮಾಡ್ಕೊಂಡು ಏನು ಹೈಡ್ ಆ್ಯಂಡ್ ಸಿಕ್ ಟೈಪ್ ಆಟ ಆಡಿ ಹೋಗ್ತಿದ್ವಿ ನಮ್ಮ ಮನೆಗೆ ವಾಪಸ್ಸು. ಲೈಕ್ 12 ತನಕ ಅದು ಮಾಡ್ಕೊಂಡು. ಸೊ ಸಂಡೇ ಎಂಟರ್ಟೈನ್ಮೆಂಟ್ ಆಗ್ತಿತ್ತು ಅದೊಂದು ನಮ್ಗೆ ಹೇಳ್ಬೇಕಂತಂದ್ರೆ. ಸೊ ಇದು ಬಂದು ಹನುಮಾನ್ ದೇವ್ರದ ಗುಡಿ. ನಮ್ಮ ಸ್ಕೂಲ್ ಇಲ್ಲೇ ಐತಿ. ಒಟ್ಟು ನಮ್ಮ ಸ್ಕೂಲ ಕಾಣಿಸತ್ತದ ಇಲ್ಲೋ ಗೊತ್ತಿಲ್ಲ. ಸ್ಕೂಲಿಂದ ಬಂದಾದ್ಮ್ಯಾಗ
ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ನಾ ಆತು ನಮ್ಮ ಫ್ರೆಂಡ್ಸ್ ಆತು ಎಲ್ಲರೂ ಕೂಡಿ. ಬಟ್ ಇದು ಈ ಗುಡಿಗೆ ಭಾಳ ಹೆಚ್ಚು ಬರೋದು ಹೋಗೋದು ಮಾಡ್ತಿದ್ವಿ ನಾವು ಹೇಳ್ಬೇಕಂತಂದ್ರೆ. ಈ ಗುಡಿಯಾಗ ನಮ್ದೆಲ್ಲ ಭಾಳ ಏನಂತೀರಿ ಮೆಮೊರೀಸ್ ಅವ, ತೋರಿಸ್ತೀನಿ ವೇಟ್. ಇಲ್ಲಿ ನೋಡ್ಬೋದು SRS ಅಂಥೇಳಿ. ಇದು S ನಾ, ಇದು R ನಮ್ಮ ಫ್ರೆಂಡ್ ರಘು, ಇನ್ನೊಂದಿದು S ಸಚಿನ್ ಅಂಥೇಳಿ. ನಾವು 3 ಮಂದಿ ಇಲ್ಲಿ ಇಷ್ಟು ಬರ್ದಿದ್ದೀವಿ ಹೇಳ್ಬೇಕಂತಂದ್ರೆ. ಇಲ್ಲಿ ಮುಂದೆ ಯಾರ್ಯಾರು ಏನೇನು ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಇದು ಐ ಥಿಂಕ್ ಇದೊಂದು ಬರೋದೀಗ ಒಂದು 8 ವರ್ಷ ಆಗಿರಬೇಕು. ನಾನೇ ಕಾರ್ಬಾರ ಮಾಡಿ ಹೋಗಿದ್ದೆ ಇದನ್ನ. ಇಲ್ಲೆಲ್ಲಪ್ಪ ಸಾವಕಾಶ ಹೋಗಿ ಬಂದೆ. ಪಟ್ ಅವರು ಸಾಲ ಹೋಗ್ಬಿಡ್ತಾರೆ. ಅಂಜಿಗೆ ಬರ್ಲಕೈತಿ ನಾವು. ಇಲ್ಲ ಹೋಗಿ ಬಂದೆ, ಸಾವಕಾಶ ಹೋಗಿ ಬಂದೆ. ಭಾಳ ಡೇಂಜರ್ ಅಂದ್ರೆ ಡೇಂಜರ್. ಅವ್ರು ಕುಡ್ದಿರ್ತಾರೆ ಆ ಮೊದಲು ಈ ಮೊದಲು ಜೋಡಿನ ಬರ್ತಾರೆ ಓಡ್ಕೊಂಡ್ರ. ಟ್ಯಾಕ್ಟರ್ ಹೋಗ್ತಿರ್ತಾವ, ಆ ಕಡೆ ಉಳ್ಕೊಂಡು ಹೋಗ್ತಾವ, ಆ ಕಡೆ ಬರ್ತಿರ್ತಾವ. ಅದಾಗ ಭಾಳ ಅಂಜಿಕೆ ಬರ್ಲಾಗ್ತೈತಿ. ಎಲ್ಲ ದಿನ ಗೆಸ್ ಮಾಡ್ರಿ. ಇಲ್ಲ ದಿನ ನೋಡ್ರಿ ನಮ್ಮ ಅಕ್ಕ ಬಾಜು. ದಿಸ್ ಈಸ್ ಮೇ. ಮತ್ತು ಇದ್ರಾಗ ನಮ್ಮ ಫ್ರೆಂಡ್ ಬಾಜು ನಿಂತೀನಿ. ನಮ್ಮ ಫ್ರೆಂಡ್ ರಘು ಅಂತೇಳಿ. ಹಿಂಗೆ ಮಾಡ್ಬೇಕು. ಯಾರು ನೋಡತ್ತೀರಿ? ಎಲ್ಲಾರು ನೋಡ್ಲಕತ್ತೀನಿ. ಯಾರ್ಯಾರು ಅದಾರು ಯಾರಿಲ್ಲ ಗೈಸ್, ನಂದು ಊಟ ಆಯಿತು. ಸೊ ನಾ ಒಂದು ಸ್ವಲ್ಪ ಅನ್ನ ಹಾಳು ತಿಂದೆ. ಬೇಸಿಕಲಿ ನಾ ಅಜ್ಜಿ ಮನೆಗೆ ಬಂದಾಗ ಒಂದು ಸ್ವಲ್ಪ ರೈಸ್ ಹಾಲನ್ನು ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಈ ಕಡೆ ಸೈಡ್ ಹಾಲು ಒಂದು ಸ್ವಲ್ಪ ಗಟ್ಟಿರ್ತಾವೆ. ನಂಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಹಳ್ಳಿ ಸೈಡಿನ ಹಾಲು, ಎಮ್ಮೆ ಹಾಲು ಅಂತಿರ್ತಲ್ಲ ಅದಕ್ಕಂತೇಳಿ. ಯಾಕಂದ್ರೆ ನಾವು ಸಿಟಿಯಾಗೆಲ್ಲ ಪ್ಯಾಕೆಟ್ ಹಾಲು, ನಂದಿನ ಹಾಲು ತಿಂತೀವಲ್ಲ, ಸೊ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಅಂತ ಹೇಳಿ ನಾ ಇಲ್ಲಿ ಬರೋಣ ಅದೇ ತಿಂತೀನಿ. ಆ್ಯಂಡ್ ಇಷ್ಟೊತ್ತನ ಅಜ್ಜನ ಡ್ರೆಸ್ ಅಷ್ಟು ಇಸ್ತ್ರಿ ಹೊಡೋದೆ, ಪ್ಯಾಂಟ್ ಶರ್ಟ. ಸೊ ಈಗ ಅಜ್ಜಿ ಸಾರಿಗಳು ಒಂದು ಸ್ವಲ್ಪ ಇಸ್ತ್ರಿ ಹೊಡ್ಯಾತೀನಿ. ಅದಾವು ಒಂದು 5-6 ಅವಷ್ಟು ಇಸ್ತ್ರಿ ಮಾಡಿ ನೋಡ್ಕೊಂಬಿಟ್ಟು ಹಿಡ್ತೀನಿ. ಯಾ ನಿಂದ್ರಿ ಬಾ ಅಪ್ಪ ಈ ಕಡೆ. ಟಾಟಾ ಮಾಡ್ರಿ. ಟಾಟಾ. ಎಷ್ಟು? 100 ರೂಪಾಯಿ ರೀ ಮನಿ ತ. ಅದು ಇಲ್ಲೇ ಅದ ಅಂತಲ್ರಿ, ಕನಕದಾಸ್ ಬಡಾವಣೆ. ಹೌದು ತೋದಿರಿ. ಬ್ಯಾಡ್ರಿ ಮತ್ತೇನು ಬ್ಯಾಡ್ರಿ 20 ರೂಪಾಯಿ ಐತಿ, 80 ರೂಪಾಯಿ ಕೊಡ ಅಂತ. ಬೇಸಿಕಲಿ ಹೇಳ್ಬೇಕಂದ್ರೆ ನಮ್ಮ ಬಿಜಾಪುರದಾಗ ನಾವು ಎಲ್ಲಿ ತಿರುಗಾಡಿದ್ರು 20 ರೂಪೀಸ್ ಅದ. ನಾ ಎವ್ರಿ ಟೈಮ್ ಊರಿಂದ ಹೋಗಿ ಬಂದಾದ್ಮ್ಯಾಗ ಇದು ಸುಮ್ಮನೆ ಎಲ್ಲರಿಗೂ ಸುಮ್ಮನೆ ನನಗೆ ಮಜಾ ಸಂಬಂಧ ಮಾಡ್ತೀನಿ. ನಾನು ಅಲ್ಲಿಂದ ಬಂದ ಇಲ್ರಿ ಹಿಂಗೆ ಒಂದಿಡ ಫೋನ್ದಾಗ ಮಾತಾಡಿದ್ರೆ ನಮ್ಮನೆ ಮಾಡಿ, ಹಿಂಗೆ ಕೈಯಾಗ ಅಡ್ರೆಸ್ ಬರ್ಕೊಂಡಾರ ನಮ್ಮನೆ ಮಾಡಿ, ಇದು ಕನಕದಾಸ್ ಬಡಾವಣೆ ಅಂತ ನೋಡ್ರಿ, ಜಡ್ಪಿ ಅಂತ ನೋಡ್ರಿ, ಅದಕ್ಕೆ ಕರ್ಕೊಂಡು ಹೋಗ್ತೀರಿ ಏನ್ರಿ, ಎಷ್ಟು ಆಗತ್ತಂಗೆ ಹೆಂಗೆ ಕೇಳೋದು. ಸುಮ್ಮನೆ ಕೆಲ್ನಾಗ ಅವ್ರು ಹೇಳ್ತಾರೆ ಪ್ರೈಸ್ ಇಷ್ಟು ಅಂತ ಹೇಳಿ. ಮೊನ್ನೆ ಸಲ ಅಂತೂ ನನಗೆ 250 ಹೇಳಿದ್ರು ಹೇಳ್ಬೇಕಂತಂದ್ರೆ. ಈ ಸಲ ಇನ್ನೂ 100 ಹೇಳ್ಯಾರ. ಮೊನ್ನೆ ಸಲ 250 ಹೇಳಿದ್ರು ನನಗೆ. ಈಗ ಆ ಕಡೆ ಹೋಗ್ಬೇಕು, ಶಿವಗಿರಿ ಕಡೆ ಬರತ್ರಿ, ಆ ಕಡೆ ಯಾರೂ ಹೋಗಲ್ರಿ, ಆಟೋಗಳು ಹೋಗಂಗಿಲ್ರಿ, ಹಂಗೆ ಹಿಂಗೆ ಅಂತ ಹೇಳಿ. ಮತ್ತು ನಾ ಕಡಿಮೆ ಮಾಡ್ರಿ ಅಂತಂದಿದ್ದೆ. ಕಡಿಮೆ ಮಾಡೋರಿ 100ಕ್ಕೆ ಒಯ್ಯಿರಿ ಅಂತಂದಿದ್ರೆ ನಾನು ಪ್ರ್ಯಾಂಕ್ ಮಾಡ್ಬೇಕಂತೆಲ್ಲ. ಈಲ್ಡ್ ಆಟೋಕ್ಕೆ ಬರಲ್ರಿ, 200ಕ್ಕೆ ಬರ್ತದ್ರಿ, ನೀವು ಇಲ್ಲೇ ನಿಂದ್ರಬೇಕಾಗತ್ತೆ ನೋಡ್ರಿ. ನೀವು ಫುಲ್ ಸಾಯಂಕಾಲ ತನಕ ಇಲ್ಲೇ ನಿಂದ್ರಬೇಕಾಗತ್ತೆ, ನಿಮ್ಗೆ ಯಾರು ಒಯ್ಯಂಗೂ ಇಲ್ರಿ ಅಂತ ಅಂದ್ಬಿಟ್ಟಿದ್ದ. ನಂಗೆ ಗೊತ್ತಿಲ್ಲ, ನಮ್ಮ ಈ ಊರ್ದಾವೆ ಅದೀನಿ, ನನಗೆ ಅವ್ರು ಪ್ರ್ಯಾಂಕ್ ಮಾಡೋದಾರ ಅಂತೇಳಿ. ನಮ್ಮ ಮತ್ತೆ ಮುಂದೆ ಬಂದ 20 ರೂಪಾಯಿ ಮಾಡಿರಿ ಅಂತಂದ್ರೆ 250 ಹೇಳ್ರಿ, 20 ಹೇಳಿದ್ರೆ ನನಗೆ ಒಯ್ಯಾಗದ. ನಾನು ಈ ಊರ್ದಾವೆ ಅದೀನಿ ರೀ, ಸುಮ್ಮ ಕೊಡ್ರಿ ಅಂತ ಹೇಳಿ ಮತ್ತೆ ಒಂದು 4 ನಾನು ಬಂದೆ.
ಹಿಂಗೆ ಮಾಡ್ಬೋದು ಇರೋದು ಸುಮ್ಮ ಮಜಾ ಮಾಡೋದು.